ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಯಾರ್ಯಾರು ಗೃಹಲಕ್ಷ್ಮಿ ಅಮೌಂಟ್ ತಗೋತಿರ್ತೀರೋ ಅವ್ರಿಗೆ ಸುಮಾರು ಜನಕ್ಕೆ GST ಕಟ್ತಿದ್ದಾರೆ, ಇಲ್ಲಿ ಟ್ಯಾಕ್ಸ್ ಪೇಯರ್ ಆಗ್ತಾ ಟ್ಯಾಕ್ಸ್ ಕಟ್ತಿದ್ದಾರೋ ಇಲ್ವಾ ಅಂತ ಸುಮಾರು ಜನಕ್ಕೆ ತಿಳ್ಕೊಳ್ಳೋಕೆ ಗೊತ್ತಿಲ್ಲ. ಅದೇ ತಿಳ್ಕೊಳ್ಳೋದಂತ ಹೇಳ್ಬಿಟ್ಟು ನಿಮಗೆ GST ವೆಬ್ಸೈಟ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಜಸ್ಟ್ ಅವ್ರಿಗೊಂದು ಏನು ಬೇಕಾಗಿರುತ್ತೆ ಅಂದರೆ ಪಾನ್ ಕಾರ್ಡ್ ಕರೆಕ್ಟಾಗಿದ್ದರೆ ಸಾಕು. ಪಾನ್ ಕಾರ್ಡ್ ನಂಬರು ಓಕೆನಾ ಸ್ನೇಹಿತರೆ, ಅದು ಆ್ಯಕ್ಟಿವ್ ಆಗಿರಬೇಕು ಪಾನ್ ಕಾರ್ಡು. ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ಮತ್ತು ಪಾನ್ ಕಾರ್ಡಲ್ಲಿ ಒಂದೇ ಥರ ಹೆಸರಿದ್ರೆ ಸಾಕು. ಆ ಮುಖಾಂತರ ನೀವು ಈಸಿಗೆ ತಿಳ್ಕೊಬೋದು. ಇದೊಂದು ವೆಬ್ಸೈಟ್ ಮುಖಾಂತರ ಅದೇ ತಿಳಿಸ್ಕೊಡ್ತೀನಿ ಇದೊಂದು ವಿಡಿಯೋದಲ್ಲಿ. ಇನ್ನು ನಿಮಗೆ ಏನೊಂದು ಡೌಟ್ಸ್ಗಳಿದ್ರೆ ಇದ್ರ ಬಗ್ಗೆ, ಗೃಹಲಕ್ಷ್ಮಿ ಆಗಲಿ ಅಥವಾ ಯುವ ನಿಧಿ ಆಗಲಿ ಯಾವುದೇ ಒಂದು ಸ್ಕೀಮ್ ಬಗ್ಗೆ ಆಗಿರಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಏನೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ನಿಮ್ಮ ಮೊಬೈಲಲ್ಲಿ ನೀವು ಜಸ್ಟ್ ನಿಮ್ಮ ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೋಬೋದು ಗೃಹಲಕ್ಷ್ಮಿ ಯಾರ್ಯಾರು ತಗೋತಿರ್ತಾರೋ ಅವರು ಟ್ಯಾಕ್ಸ್ ಕಟ್ತಿದ್ದಾರೋ ಇಲ್ವಾ ಅಂತ. ಓಕೆನಾ, ಅವರಲ್ಲದೆ ನಿಮ್ಮ ಫ್ಯಾಮಿಲಿ ಅವ್ರದ್ದು ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಟ್ಯಾಕ್ಸ್ ಕಟ್ತಿದ್ದಾರೋ ಇಲ್ವಾ ಅಂತ. ಅದು ಹೇಗಂತ ಜಸ್ಟ್ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಅಥವಾ ಗೂಗಲ್ಗೆ ಹೋಗಿ ಸರ್ಚ್ ಟೆಸ್ಟ್ ಫೀಲ್ಡ್ ಜಸ್ಟ್ ನೀವು GST ಅಂತ ಟೈಪ್ ಮಾಡಿದ್ರೆ ಸಾಕು. ಇದರ ಲಿಂಕ್ ನಾನು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿರ್ತೀನಿ. ಈ GST ಪೋರ್ಟಲ್ ಮೇಲೆ ಇಲ್ವಾ ಸ್ನೇಹಿತರೆ, ಇಲ್ಲಿ ಇದು ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಹೋಮ್ ಪೇಜ್ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಈ ಥರ ಇದು ಹೋಮ್ ಪೇಜ್. ಇದು ನಿಮಗೆ ಇಲ್ಲಿ ಕಾಣಿಸೋ ಸ್ನೇಹಿತರೆ, ಇಲ್ಲಿ 3 ಲೈನ್ಸ್. ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸುಮಾರು ಆಪ್ಷನ್ಗಳು ತೋರಿಸುತ್ತೆ. ಸರ್ವೀಸಸ್ಸು, GST ಲೋಡ್, ಡೌನ್ಲೋಡ್ಸು, ಸರ್ವಿಸ್ ಟ್ಯಾಕ್ಸ್ ಪೇಯರ್, ಹೆಲ್ಪ್ ಆ್ಯಂಡ್ ಟ್ಯಾಕ್ಸ್ ಪೇಯರ್ ಫೆಸಿಲಿಟೀಸ್, ಇನ್ವಾಯ್ಸು, ನ್ಯೂಸ್ ಆ್ಯಂಡ್ ಅಪ್ಡೇಟ್ಸು, ರಿಜಿಸ್ಟರ್, ಲಾಗಿನ್. ನಮಗೆ ಏನು ಲಾಗಿನ್ ಏನು ಆಗೋದು ಬೇಡ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸುಮಾರು ಆಪ್ಷನ್ಗಳು ಕಾಣಿಸುತ್ತಲ್ವ. ಇಲ್ಲಿ ನಾವೇನು ಕ್ಲಿಕ್ ಮಾಡಬೇಕಾದ್ರೆ ಸರ್ಚ್ ಟ್ಯಾಕ್ಸ್ ಪೇಯರ್ ಅಂತ ಕಾಣಿಸ್ಕೊಳ್ಳೋ ಸ್ನೇಹಿತರೆ, ಇಲ್ಲಿ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾದ್ರೆ ಅದು ಆ್ಯರೋ ಮಾರ್ಕ್ ಮೇಲೆ, ಅದು ಆ್ಯರೋ ಮಾರ್ಕ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 4 ಆಪ್ಷನ್ ತೋರಿಸುತ್ತೆ. ಸರ್ಚ್ ಬೈ GST ನಂಬರು ಅಥವಾ UIN ನಂಬರು, ಸರ್ಚ್ ಬೈ ಪಾನ್ ಕಾರ್ಡು, ಸರ್ಚ್ ಟೆಂಪರರಿ ID, ಅದು ಸರ್ಚ್ ಕಾಂಪೋಸಿಷನ್ ಟ್ಯಾಕ್ಸ್ ಪೇಯರ್ ಅಂತ. ನಮಗೆ ಜಸ್ಟ್ ಇಲ್ಲಿ ಪಾನ್ ಕಾರ್ಡಿಂದ ಸರ್ಚ್ ಮಾಡಿದ್ರೆ ಸಾಕು. ಸರ್ಚ್ ಬೈ ಪಾನ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಾವೇನು ಎಂಟ್ರ್ ಮಾಡಬೇಕಾಗಿರುತ್ತೆ ಅಂದರೆ ಜಸ್ಟ್ ನಮ್ಮ ಪರ್ಮನೆಂಟ್ ಅಕೌಂಟ್ ನಂಬರ್ ಎಂಟ್ರ್ ಮಾಡಬೇಕಾಗಿರುತ್ತೆ. ಹಂಗಂದ್ರೆ ಪಾನ್ ಕಾರ್ಡ್ ನಂಬರು, ರೀಸೆಂಟಾಗಿ ನೀವು ಪಾನ್ ಕಾರ್ಡ್ ಯಾವ್ದು ಯೂಸ್ ಮಾಡ್ತಿದ್ರೆ ನಿಮ್ಮ ಹೆಸರು ಮತ್ತು ನೀವು ಆಧಾರ್ ಕಾರ್ಡಲ್ಲಿ ಮತ್ತು ಪಾನ್ ಕಾರ್ಡ್ ಯಾವ್ದು ಸೇಮ್ ಇರುತ್ತೋ ಆ ಪಾನ್ ಕಾರ್ಡ್ ನಂಬರ್ ಇಲ್ಲಿ ಎಂಟ್ರ್ ಮಾಡಬೇಕಾಗಿರುತ್ತೆ. ನಾನು ಇಲ್ಲಿ ನಿಮಗೆ 2 ಥರ ತೋರಿಸ್ಕೊಡ್ತೀನಿ. ಟ್ಯಾಕ್ಸ್ ಪೇಯರ್ ತೋರಿಸ್ಕೊಡ್ತೀನಿ, ಹಾಗೆ ನಾನ್ ಟ್ಯಾಕ್ಸ್ ಪೇಯರು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ನಾವು ಎಂಟ್ರ್ ಮಾಡೋಣ ಫಸ್ಟ್ ಪಾನ್ ಕಾರ್ಡ್ ನಂಬರ್ನ. ಸ್ನೇಹಿತರೆ, ಇಲ್ಲಿ ಪಾನ್ ಕಾರ್ಡ್ ನಂಬರ್ ಎಂಟ್ರ್ ಮಾಡಿದ ತಕ್ಷಣ ಇಲ್ಲಿ ನಮಗೇನು ನಂಬರ್ ಕಾಣಿಸ್ತಿದೆಯೋ ಕೆಳಗಡೆ ಆ ನಂಬರ್ನ ಆ್ಯಸ್ ಇಟ್ ಈಸ್ ನಾವಿಲ್ಲಿ ಎಂಟ್ರ್ ಮಾಡಬೇಕಾಗಿರುತ್ತೆ. ನಾವಿಲ್ಲಿ ಆ್ಯಸ್ ಇಟ್ ಈಸ್ ನಂಬರ್ ಎಂಟ್ರ್ ಮಾಡಿದ್ದೀವಿ. ಎಲ್ಲ ಎಂಟ್ರ್ ಮಾಡಿಬಿಟ್ಟು ಕರೆಕ್ಟಾಗಿ ಪಾನ್ ಕಾರ್ಡ್ ಆ್ಯಸ್ ಇಟ್ ಈಸ್ ಹೆಂಗಿದೆ ಹಂಗೆ ಎಂಟ್ರ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಾವು ಸರ್ಚ್ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಸ್ನೇಹಿತರೆ, ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸರ್ಚ್ ರಿಸಲ್ಟ್ ಬೇಸ್ಡ್ ಆನ್ ಪಾನ್ ನಂಬರ್ ಬರುತ್ತೆ. ನೋ ರೆಕಾರ್ಡ್ಸ್ ಫೌಂಡ್ ಅಂತ ಬಂದರೆ ಇಲ್ಲಿ ಈ ಪಾನ್ ಕಾರ್ಡ್ ಹೋಲ್ಡರು ಯಾವುದೇ ಥರ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅಂತ ಸ್ನೇಹಿತರೆ. ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಏನಾರು ಹಾಕಿದರೆ ಅವ್ರಿಗೆ ಅಮೌಂಟ್ ಬರುತ್ತೆ ಗೃಹಲಕ್ಷ್ಮಿ ಅವ್ರದ್ದು. ಏನಾರು ಅವ್ರು ಇಲ್ಲಿ ಏನಾರು ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಯಾವ ಥರ ತೋರಿಸುತ್ತೆ ಅಂದರೆ ಇನ್ನೊಬ್ಬರು ಪರ್ಮನೆಂಟ್ ಅಕೌಂಟ್ ನಂಬರ್ ಎಂಟ್ರ್ ಮಾಡಿದೆ, ಹಂಗೆ ಪಾನ್ ನಂಬರ್ ಎಂಟ್ರ್ ಮಾಡಿದ್ದೀನಿ, ಹಂಗೆ ಕ್ಯಾಪ್ಷನ್ ಹೆಂಗೆ ಕಾಣಿಸಿದೆಯಾ ಅದು ಎಂಟ್ರ್ ಮಾಡಿದ ನಂಬರ್ಸು. ಸರ್ಚ್ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಸ್ನೇಹಿತರೆ, ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೈಂಡ್ಲಿ ಸೆಲೆಕ್ಟ್ GST ವಿಚ್ ಯು ವಾಂಟ್ ಟು ರಿಪೋರ್ಟ್ ಆನ್ ದಿ GST ಪೋರ್ಟಲ್, ಸರ್ಚ್ ರಿಸಲ್ಟ್ ಬೇಸ್ಡ್ ಆನ್ ದಿ ಪಾನ್ ನಂಬರ್. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಅವ್ರು ಏನಾರು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಅವರು ನಿಮಗೆ GST ನಂಬರ್ ಸಹಿತ ಅಲ್ಲಿ ಬರುತ್ತೆ. ಆ ಸ್ಟೇಟಸ್ ಆಕ್ಟಿವ್ ಇಲ್ವಾ, ಅವ್ರು ಯಾವ ಸ್ಟೇಟಲ್ಲಿ GST ರಿಜಿಸ್ಟ್ರೇಷನ್ ಮಾಡಿದ್ದು ಪ್ರತಿಯೊಂದು ನಿಮಗೆ ಇಲ್ಲಿ ಸಂಪೂರ್ಣವಾಗಿ ಡೀಟೇಲ್ಸ್ ತೋರಿಸ್ತೀವಿ. ಇದೇ ಥರ ನೀವು ಗೃಹಲಕ್ಷ್ಮಿ ಯಾರ್ಯಾರು ಏನಾರು ಅಮೌಂಟಿನ ಬಂದಿಲ್ಲ ಅಂದರೆ ಅವ್ರು GST ಕಟ್ತಿದ್ರೆ ಇಲ್ವಾ ಅಂತ ತಿಳ್ಕೊಳ್ಳೋದು ಇದೊಂದು ವೆಬ್ಸೈಟ್ ಮುಖಾಂತರ ನೀವು ತಿಳ್ಕೊಬೋದು ಸ್ನೇಹಿತರೆ. ಸಿಂಪಲಾಗಿ ಪಾನ್ ಕಾರ್ಡ್ ಮುಖಾಂತರ ಪಾನ್ ಕಾರ್ಡ್ ನಂಬರ್ ಎಂಟ್ರ್ ಮಾಡಿದ್ರೆ ಸಾಕು, ನಿಮಗೆಲ್ಲ ಡೀಟೇಲ್ಸ್ ಇಲ್ಲಿ ಶೋ ಅಪ್ ಆಗುತ್ತೆ ಸ್ನೇಹಿತರೆ. ಇದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದ್ರು ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಹೆಚ್ಚಿನ ಮಾಹಿತಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಫ್ಯಾಮಿಲೀಸ್ಗೆ ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.